ತುಮಕೂರು ನಗರದ ರೈಲ್ವೆ ನಿಲ್ದಾಣದ ಆವರಣದಲ್ಲಿರುವ ನಾಗರಕಟ್ಟೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಹಬ್ಬದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರದ್ಧೆಯಿಂದ ನೆರವೇರಿಸಲಾಯಿತು. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತಾದಿಗಳು ಮಹಾಪೂರವೇ ಹರಿದು ಬಂದಿದ್ದು, ನಾಗಪ್ಪನಿಗೆ ಹಾಲು ಎರೆಯುವ ಮೂಲಕ ಭಕ್ತರು ಪೂಜೆ ಸಲ್ಲಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೆಳಗಿನಿಂದಲೇ ಸ್ವಾಮಿಗೆ ವಿಶೇಷ ಅಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಯಿತು ಎಂದು ಪ್ರಧಾನ ಅರ್ಚಕರಾದ ಜಯದೇವ್ ಶಾಸ್ತ್ರಿ ಅವರು ತಿಳಿಸಿದರು. ಜಯದೇವ್ ಶಾಸ್ತ್ರಿಗಳು, ನಾಗಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ರೈಲ್ವೆ ಸ್ಟೇಷನ್ ಮುಂಭಾಗ, ತುಮಕೂರು. ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಮೊದಲನೆಯ ವಾರದಲ್ಲಿ ನಾಗರ ಪಂಚಮಿ ಬರುತ್ತೆ. ಅದೇ ರೀತಿ ಈ ವರ್ಷವೂ ಸಹ ನಾಗರ ಪಂಚಮಿಯ ಶುಭ ದಿವಸ ಬೆಳಿಗ್ಗಿಂದಲೇ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಜಲಾಭಿಷೇಕ, ಮಹಾಪಂಚಾಮೃತಾಭಿಷೇಕ ನೆರವೇರಿ ಸಾವಿರಾರು ಭಕ್ತರು ಅಭಿಷೇಕದಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನವನ್ನು ಪಡೆದರು. ವಿಶೇಷವಾಗಿ ಇಲ್ಲಿ ನೂರಾರು ವರ್ಷಗಳಿಂದ ನೆಲೆಸಿರ್ತಕ್ಕಂಥ ಪುರಾತನವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಂತಾನ ಮತ್ತು ವಿವಾಹ, ಉದ್ಯೋಗ, ಆರೋಗ್ಯವನ್ನು ಅರಸಿ ಬರ್ತಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸ್ವಾಮಿಯ ಅನುಗ್ರಹದಿಂದ, ಸ್ವಾಮಿಯ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿದೆ. ಅದೇ ರೀತಿಯಾಗಿ ಈ ಮೂಲತಃ ದೇವರುಗಳನ್ನು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ತರಿಸಿ ಅಲ್ಲಿಯ ಪುರೋಹಿತರನ್ನೇ ಕರೆಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದು. ಹಾಗಾಗಿ ಈ ಒಂದು ಸನ್ನಿಧಿಯಲ್ಲಿ ತುಂಬ ಸಾನ್ನಿಧ್ಯ ಇರುವಂಥದ್ದು. ನಂಬಿ ಬಂದಂಥ ಭಕ್ತರನ್ನು ಹರಸಿ ಕಾಪಾಡ್ತಾ ಹೋಗ್ತಾ ಇದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ. ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.